ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಇಸಾಕ ಟಾಯ್ಸ್ಗೆ ವಿಸಿಟ್ ಆಗಿದ್ವಿ. ಏನಕ್ಕಂದ್ರೆ ನನ್ನ ಮಗನಿಗೆ ಜೀಪ್ ಪರ್ಚೇಸ್ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ವಿಸಿಟ್ ಆಗಿದ್ವಿ. ನನ್ನ ಮಗ ತುಂಬ ಎಕ್ಸೈಟ್ಮೆಂಟಲ್ಲಿದ್ದ. ಜೀಪ್ ಕಾರ್ನೆಲ್ಲ ನೋಡಿಬಿಟ್ಟು ಫುಲ್ಲು ಓಡೋಗಿ ಕೂತ್ಕೊಂಡ ಜೀಪ್ ಮೇಲೆ. ಅವನಿಗೆ ತುಂಬ ಇಷ್ಟ ಜೀಪ್ ಅಂದರೆ. ಫಸ್ಟ್ ತುಂಬ ಇದನ್ನು ಇಷ್ಟಪಟ್ಟಿದ್ದ. ಬಟ್ ಇದರಲ್ಲಿ ಬ್ಲೂ ಕಲರ್ ಮಾಡೆಲಲ್ಲಿ ಬಂದುಬಿಟ್ಟು ನಮಗೆ ಲೈಟಿಂಗ್ಸ್ ಎಲ್ಲ ತುಂಬ ಇತ್ತು ಅಂತ ಅಂದ್ಬಿಟ್ಟು ಲೈಟಿಂಗ್ ನೋಡಿದ ತಕ್ಷಣ ಇದಕ್ಕೆ ಮೂವ್ ಆಗೋದ ಅವನು. ಈ ಜೀಪ್ ಜೊತೆ ಇನ್ನೊಂದು ಜೀಪ್ ಕೂಡ ಪರ್ಚೇಸ್ ಮಾಡಿದ್ವಿ. ಏನಕ್ಕಂದ್ರೆ ನನ್ನ ಅಕ್ಕನ ಮಗನಿಗೆ ಅಂತ ಅಂದ್ಬಿಟ್ಟು ಪರ್ಚೇಸ್ ಮಾಡಿದ್ವಿ. ಈ ಜೀಪೇ ಒಂದು ನಮ್ಮ ಅಕ್ಕನ ಮಗನಿಗೆ, ಹಾಗೆ ಬ್ಲೂ ಕಲರ್ ಜೀಪ್ ಇನ್ನೊಂದು. ಸೊ ಎಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲ ಪೇಮೆಂಟ್ ಮಾಡಿಬಿಟ್ಟು ಕಾರಲ್ಲಿ ತೊಗೊಂಡು ಹೋಗ್ತಾಯಿದ್ವಿ. ಸೊ ಶಿಫ್ಟ್ ಮಾಡ್ತಾಯಿದ್ರು ಕಾರಿಗೆ ಎಲ್ಲ. ನನ್ನ ಮಗನಿಗಿಂತ ನನ್ನ ಹಸ್ಬೆಂಡಿಗೆ ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಅವ್ನು ಹೇಗೆ ಓಡಿಸ್ತಾನೆ ಏನು ಅನ್ನೋದು. ನೋಡಿ ಇಲ್ಲೇ ಹೇಗೆ ಮಾಡ್ತಾ ಇದ್ದಾರೆ ಅವರು. ಮನೆಗೆ ಹೋಗಡೆ ಆಟ ಆಡೋಕೆ ಊಟ ಮಾಡ್ತಾ. ದಿಸ್ ಈಸ್ ಹೌ. ಚಾರುಗಿಂತ ಎಕ್ಸೈಟ್ಮೆಂಟ್ ನನ್ನ ಹಸ್ಬೆಂಡ್ಗೆ ಕೂಡ ಇದೆ. ಫುಲ್ಲು ಎಂಜಾಯ್ ಮಾಡ್ತಾ ಇದ್ದಾರೆ ಮಗಂಗೆ ಜೀಪ್ ಕೊಡಿಸ್ತೆ ಅಂತ ಅಂದ್ಬಿಟ್ಟು. ಮತ್ತೆ ಅದು ಹೇಗಿದ್ದು ಜೀಪ್ ತಗೊಂಡಿರೋ ಖುಷಿ ನಿನಗೆ? ಓಕೆ, ಇಲ್ಲಿ ನೋಡಿ ನನ್ನ ಮಗ ಕಳ್ಳ ಕೃಷ್ಣ ಜೀಪ್ ತಗೊಂಡ. ಬಂಗಾರಿ ಎಷ್ಟು ತಗೊಂಡೆ? ಜಾಸ್ತಿ ತಗೊಂಡ. ಯಾರ್ಯಾರಿಗೆ ತಗೊಂಡ್ವಿ? ಯಾರ್ಯಾರಿಗೆ ತಗೊಂಡು? ಸೋನಾಗೆ ಹೀಗೆ ಮಾಡಿದ್ರು. ಗುಡ್ ನೈಟ್. ಜಾಲಿ ಜಾಲಿ ಜಾಲಿ. ಪೆದ್ದು ಪೆದ್ದು ಮಗು ಕುತ್ಕೋತಾನ, ನೀನ್ ಕುತ್ಕೋತೀಯಾ ಜೀಪಲ್ಲಿ? ಇಬ್ರು ಕುತ್ಕೊಂಡ್ರೆ ಡಮ್ ಅನ್ನತ್ತಲ್ಲ. 90 kg ಕಾನ್ಫಿಡೆನ್ಸು. ಎಲ್ಲ ಈ ಕಡೆ ನೋಡು. ಕಾರಲ್ಲೆಲ್ಲ ಆಟಾಡಿ ಮಗಂಗೆ ಫುಲ್ ಸುಸ್ತಾಗಿ ನಿದ್ದೆಗೆ ಹೋಗ್ಬಿಟ್ಟಿದ್ದಾರೆ. ಶಿಶು ನೋಡಿ, ಫುಲ್ ಸ್ಲೀಪಿಗೆ ಹೊಟ್ಟೋದ್ರು. ಹೆವಿ ಟ್ರಾಫಿಕ್ ಇರೋದ್ರಿಂದ ನನ್ನ ಹಸ್ಬೆಂಡಿಗೆ ಫುಲ್ ಕೋಪ ಬರ್ತಾ ಇದೆ. ಸ್ಟೇರಿಂಗ್ಗೆ ಗುದ್ದುತ್ತಾ ಇದ್ದಾರೆ. ಬಿಕಾಸ್ ಏನಂದರೆ ಅವರು ವರ್ಕ್ ಮಾಡೋದಿದೆ, ಅದಕ್ಕೋಸ್ಕರ. ನೋಡಿ ಗೈಸ್, ಏನಾದರೂ ಡ್ರೈವರ್ಸ್ ವಾಂಟೆಡ್ ಅಂತ ಹಾಕಿದ್ದಾರೆ ನೋಡಿ. ಕಾಲ್ ಮಾಡಿಬಿಟ್ಟು ಸೇರ್ಕೊಳ್ಳೋದಾದರೆ ಸೇರ್ಕೊಳ್ಳಿ, ಯಾರಾದರೂ ಡ್ರೈವರ್ಸ್ ಇದ್ದರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಜೀಪ್ ಹೇಗಿದೆ ಅಂತ ಅಂದ್ಬಿಟ್ಟು ನಿಮಗೆ ರಿವ್ಯೂ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.